ಓ ಮೈ ಗಾಡ್, ಏನ್ ಝೂಮಿಂಗ್ ಇದಕ್ಕೆ ನೋಡ್ಕೋಬಹುದು ಇಲ್ಲಿ. ಯಪ್ಪ ಯಪ್ಪ, ಎಲ್ಲಿಂದ ಎಲ್ಲಿ ತನಕ ಝೂಮ್ ಆಗಿದೆ. ನನ್ನ ಲೈಫ್ ಅಲ್ಲಿ ನಾನು ಇಷ್ಟು ಒಳ್ಳೆ ಕ್ಯಾಮ್ರಾ ಫೋನ್ ಇದುವರೆಗೆ ಯಾವತ್ತೂ ನೋಡಲಿಲ್ಲ ಗುರು. ಎಲ್ಲ ಆಯ್ತು ಗುರು, ಬಟ್ ಪ್ರೈಸಿಂಗ್ ಬಂದ್ವಿ ಅಪ್ಪ ಅಂತ ಅಂದ್ರೆ ಹೌದು ಫ್ರೆಂಡ್ಸ್, ಈ ಬ್ರ್ಯಾಂಡ್ ನ್ಯೂ ವಿವೋ X200 Pro ನಮಗೆ ವಿವೋನಲ್ಲಿ ಕಳ್ಸಿಕೊಡಿದ್ರೆ ಇದೇ ಪ್ರಮೋಷನ್ ಆಗಿರ್ಲಿ, ಪೇಡ್ ಕೊಲಾಬ್ ಆಗಿರ್ಲಿ ಅಥವಾ ಸ್ಪಾನ್ಸರ್ ವಿಡಿಯೋ ಅಂತ ಅನ್ಕೊಳಕ್ ಹೋಗ್ಬಿಡಿ. ಎಸ್, ಈ ಫೋನ್ ನ ಅನ್ಬಾಕ್ಸ್ ಮುಗಿದ ತಕ್ಷಣ ನನ್ನ ಅನಿಸಿಕೆಗಳನ್ನ ನಾನು ಸ್ಟೇಟ್ ಫಾರ್ಡ್ ಹೇಳ್ತೀನಿ. ಪುನಃ ಇದನ್ನ ವ್ಯೂನವರು ತಗೊಳ್ರಪ್ಪ ಕೊಡ್ರಪ್ಪ ಅಂತ ಹೇಳ್ಬಿಟ್ಟು ಪುನಃ ಇದನ್ನ ಪಿಕಪ್ ರಿಟರ್ನ್ ಅವರು ತಗೊಂಡು ಹೋಗ್ತಾರೆ. ತುಂಬಾ ಜನ ಫೋನ್ಸ್ ಅನ್ಬಾಕ್ಸ್ ಮಾಡಿದ್ರೆ ಎಲ್ಲರೂ ನಮಗೆ ಇರುತ್ತೆ ಹಾಗೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಆ ರೀತಿ ಯಾವುದೇ ಫೋನ್ಸ್ ಗಳಿಲ್ಲ, ತುಂಬಾ ಫೋನ್ಸ್ ಗಳನ್ನ ರಿಟರ್ನ್ ತಗೊಂಡಿರ್ತಾರೆ. ಸೊ ಬನ್ನಿ ಸದ್ಯಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಅನ್ಬಾಕ್ಸಿಂಗ್ ಶುರು ಮಾಡೋಣ ಅಂತೆ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. X200 Pro ಅಂತ ಇದೆ. ಇಲ್ಲಿ ಕೋ ಇಂಜಿನಿಯರ್ಡ್ ವಿತ್ ಜೈಸ್ ಅಂತ ಇದೆ. ಸೊ ಅದರಲ್ಲಿ 16/512 GB ಇದೆ. ಅದು ಕಾಸ್ಮೋಸ್ ಬ್ಲಾಕ್ ಕಲರ್ ಕೊಡಿದ್ದಾರೆ. ಸೀಲಿ ಬ್ರೇಕ್ ಮಾಡೋಣ. ಓಕೆ, ಡನ್. ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಓಹೋ, ಇದು ನಮ್ಮ ಮೇನ್ ಫೋನ್. ಇದನ್ನ ಪಕ್ಕ ಇಡೋಣಂತೆ. ನಾವಿಟ್ಟು ಅಂತಾರೆ ಮತ್ತೊಂದು ಬಾಕ್ಸ್. ಇಲ್ಲಿ ಸಿಮ್ ಎಜೆಕ್ಟರ್, ಇದ್ರೊಳಗಡೆ X series ನ ಕಾರ್ಡ್, ಕ್ವಿಕ್ ಸ್ಟಾರ್ಟ್ ಗೈಡ್, ಮತ್ತು ನನಗೆ ಕೇಸ್ ತುಂಬಾ ಇಷ್ಟ ಆಯ್ತು. ಇದ್ರ ಕ್ವಾಲಿಟಿ ಮತ್ತು ಫಿನಿಶಿಂಗ್ ಜೊತೆಗೆ ತುಂಬಾ ಗ್ರಿಪ್ಪಿ ಅಂತ ಅನ್ಸುತ್ತೆ. ಇದನ್ನ ಬಿಟ್ಟು ಅಂದ್ರೆ ಮತ್ತೊಂದು ಬಾಕ್ಸ್ ಒಳಗಡೆ ಎಸ್, ಒಂದು ಬ್ರಾಂಡೆಡ್ ಟೈಪ್ A to C ಕೇಬಲ್ ಕೊಡಿದ್ದಾರೆ. ಇದ್ರ ಕ್ವಾಲಿಟಿ ಸಖತ್ತಾಗಿದೆ ನೋಡ್ಕೋಬಹುದು. ಇನ್ನು ಈ ಸೈಡ್ಗೆ 120 ವ್ಯಾಟ್ ನ ಪವರ್ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಸದ್ಯಕ್ಕೆ ಎಲ್ಲ ಸೆಸರಿನ ಸ್ವಲ್ಪ ಸೈಡ್ ಗಿಡ ಅಂತ. ಓಕೆ, ಎಸ್, ಇದು ನಮ್ಮ ಮೇನ್ ಫೋನ್. ಓ ಮೈ ಗಾಡ್, ನೀವು ನೋಡ್ಕೋಬಹುದು ಏನು ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತದೆ. ಕ್ಯಾಮ್ರಾ ಮಾಡ್ಯೂಲ್ಸ್ ಕೂಡ ಏನೋ ಒಂಥರ ದೊಡ್ಡ ಲೆನ್ಸ್ ಇದೆಯಾ ಈ ರೀತಿ ಕಾಣಿಸ್ತಾ ಇದೆ. ಎಸ್, ಈ ಫೋನ್ ಸದ್ಯಕ್ಕೆ ನಾನು ಫಸ್ಟ್ ಬೂಟ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ನಾನು ಯೂಸ್ ಮಾಡಬೇಕಾಗ್ತಾ ಇದ್ರಂತ ಎಲ್ಲ ಅಪ್ಲಿಕೇಶನ್ಸ್ಗಳು, ಕ್ಯಾಮ್ರಾ, ಬ್ಯಾಟ್ರಿ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ನಿಮ್ಮಂದೆ ಹಾಜರಾಗ್ತೀನಿ. ಹೌದು ಫ್ರೆಂಡ್ಸ್, ಲಾಸ್ಟ್ 10 days ಇಂದ ಈ ವಿವೋ X200 Pro ನನ್ನ ಮೇನ್ ಪ್ರೈಮರಿ ಡಿವೈಸ್ ತರನೇ ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಫೋಟೋ ಸಖತ್ತಾಗಿ ಬರುತ್ತೆ, ವಿಡಿಯೋ ಕ್ವಾಲಿಟಿ ಅದ್ಭುತ ಆಗಿರು. ಸೊ ಸದ್ಯಕ್ಕೆ ನಾನು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೊದಲು ಡಿಸೈನ್, ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿದೆ. ತುಂಬ ಜನ ಕೇಳ್ತಿದ್ರು ನನಗೆ, ಈ ಫೋನ್ ಕ್ಯಾಮ್ರಾ ಮಾಡ್ಯೂಲ್ ಎಷ್ಟೊಂದು ಹೆವಿ ಇದೆ, ಕ್ಯಾಮ್ರಾ ಲೆನ್ಸ್ ಥರ ಕಾಣಿಸ್ತಾ ಇದೆ, ಹೆವಿ ಇದೆಯಾ, ವೇಟ್ ಬ್ಯಾಲೆನ್ಸಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಸ್, ನನಗೇನು ಆ ಇಶ್ಯೂ ಆಗಿಲ್ಲ. ಬಟ್ ನಿಮ್ಮಂದೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು. ಎಸ್, ನಾನು ಮಧ್ಯದಲ್ಲಿ ಈ ಫೋನ್ನ ಒಂದು ಬೆಲ್ ಇಟ್ಕೊಂಡಿದ್ದೀನಿ. ಸೊ ವೇಟ್ ಬ್ಯಾಲೆನ್ಸಿಂಗ್ ನೀವೇ ನೋಡಿ, ಕ್ಯಾಮ್ರಾ ಎಲ್ಲಿದೆ ಆ ಸೈಡ್ಗೆ ಇದು ಬೀಳ್ತಾ ಇಲ್ಲ ಕೂಡ. ವೇಟ್ ಬ್ಯಾಲೆನ್ಸಿಂಗ್ ನಿಜವಾಗ್ಲೂ ಸಖತ್ತಾಗಿರುವಂಥ ಡಿಸೈನ್ ಮಾಡಿದ್ರೆ ಇಲ್ಲಿ ಇಂಜಿನಿಯರ್ಸ್ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ. ಬಾಕಿ ಹಿಂದಿನ ಭಾಗ ಕಂಪ್ಲೀಟ್ಲಿ ನಿಮಗೆ ಮ್ಯಾಟ್ ಫಿನಿಶಿಂಗ್ನ ಕೊಡಿದರೆ ತುಂಬ ಗ್ರಿಪ್ಪಿಯಾಗಿ ಸಿಗುತ್ತೆ. ಮತ್ತು ಎಲ್ಲ ಸೈಡ್ ನಿಮಗೆ ಕಾರ್ಡ್ ಕರ್ವ್ ಡಿಸೈನ್ ನೋಡ್ತಾ ಇದ್ವಿ. ಇನ್ನು ಕ್ಯಾಮ್ರಾ ಮಾಡಿ ನೋಡ್ಕೊಂಡು ನಿಂತರೆ ಇಲ್ಲೇನದಕ್ಕೆ ಸನ್ ಶೈನ್ ರಿಂಗ್ ಅಂತ ಕರಿತಾ ಇದ್ದಾರೆ. ಇದು ತುಂಬ ಸ್ಟೈಲಿಶ್ ಮತ್ತು ಲುಕ್ಸ್ ಇನ್ನ ಪ್ರೀಮಿಯಂ ಅಂತ ಕಾಣಿಸುತ್ತೆ. ಐಆರ್ ಬಸ್ ಕೂಡ ಕ್ಯಾಮ್ರಾ ಸೆನ್ಸರ್ ಒಳಗಡೆ ಕೊಡಿದ್ದಾರೆ. ಇಲ್ಲಿ ಮೇಲಿನ ಭಾಗ LED ಫ್ಲಾಶ್ ಅನ್ನ ಕೊಡಿದ್ದಾರೆ. ಬಾಟಮ್ ಅಲ್ಲಿ ನಿಮಗೊಂದು ಸಿ ಪೋರ್ಟ್ ಇದೆ, ಒಂದು ಸ್ಪೀಕರ್ ಇದೆ, ಮತ್ತೊಂದು ಹೈಬ್ರಿಡ್ ಸ್ಲಾಟ್ ನ ಕೊಡ್ತಿದ್ದಾರೆ. ಮತ್ತು ಬಟನ್ಸ್ ಕೂಡ ತುಂಬಾ ಕ್ವಾಲಿಟಿ ಅಂತ ಅನ್ಸುತ್ತೆ, ನೋಡ್ಕೋಬಹುದು ನೀವು. ಅದರೊಳಗೆ ಇದರಲ್ಲಿ ನಿಮಗೆ IP68 ಜೊತೆಗೆ 69 ಕೂಡ ಇದೆ. ಇದನ್ನ ಹಾಟ್ ವಾಟರ್ ಹಾಕೋಬಹುದು, ಜೆಟ್ ಪ್ರೆಷರ್ ಅಂತ ನೀರಿನ ಪ್ರೆಷರ್ ಕೊಟ್ಟರೆ ಇದಕ್ಕೆ ಏನಾಗಲ್ಲ. ಬಟ್ ಇದನ್ನ ಟ್ರೈ ಮಾಡಕ್ಕೆ ಹೋಗ್ಬಿಡಿ. ಮತ್ತು 128 ಗ್ರಾಮ್ ಇದ್ರೂ ಕೂಡ ಇಲ್ಲಿ 6000 mAh ಬ್ಯಾಟರಿ ಮತ್ತು ತುಂಬಾ ಸ್ಲಿಮ್ ಇದೆಲ್ಲ. ಈಗ ಹೇಳ್ಕೊಳ್ಳೋಕೆ ಎಷ್ಟೊಂದು ದಪ್ಪ ಇದೆ ಅಂತ ಅನ್ಸಲ್ಲ. ನಾನು S24 ಜೊತೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೆಟರ್ ಮತ್ತು ಇನ್ಹ್ಯಾಂಡ್ ಫೀಲ್ ಪ್ರೀಮಿಯಂ ಅಂತ ಮತ್ತು ಗಟ್ಟಿಯಾಗಿ ಕಂಫರ್ಟೇಬಲ್ ಆಗಿ ಈ ಫೋನ್ ಕೈಲಿ ಇಟ್ಕೋಬಹುದು. ಓವರ್ ಆಲ್ ಡಿಸೈನ್ ಅಲ್ಲಿ ಯಾವುದೇ ಕಂಜೂಸಿ ಇಲ್ಲ. ಫ್ರಂಟ್ಗೂ ಕೂಡ ನಿಮಗೆ ಕಾರ್ಡ್ ಕರ್ವ್ ಡಿಸೈನ್ ಒಂದಿಗೆ ಇಲ್ಲಿ 6.68 ಇಂಚಸ್ ಇರುವಂತ ಫುಲ್ HD+ AMOLED LTPO ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಕೂಡ ನಿಮಗೆ ಡಾಲ್ಬಿ ವಿಷನ್ ಸಿಗ್ತಾ ಇದೆ, HDR10+ ನೋಡಕ್ ಸಿಗ್ತಾ ಇದೆ, 4500 nits ನ ಪೀಕ್ ಬ್ರೈಟ್ನೆಸ್ ಇದೆ. ಮೇನ್ಲಿ 1600 nits ನ HBM ಅಂದ್ರೆ ಹೈ ಬ್ರೈಟ್ನೆಸ್ ಮೋಡ್ ಕೊಡ್ತಿದ್ದಾರೆ. ಇದರಲ್ಲಿ ತುಂಬಾ ಬ್ರೈಟರ್ ಮತ್ತು ಕಲರ್ಫುಲ್ ಇದೆ. ನಾನು ಔಟ್ಡೋರ್ ಇಂಡೋರ್ ಎಲ್ಲ ಕಡೆ ಟೆಸ್ಟ್ ಮಾಡಿದೆ, ತುಂಬಾ ಕಲರ್ಫುಲ್ ಮತ್ತು ಫೋಟೋಸ್ಗಳನ್ನ ನೀವು ಯಾವುದೇ ಕ್ಯಾಮ್ರಾದಲ್ಲಿ ತೆಗಿಬೇಕಾದ್ರೆ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಫೋಟೋಸ್ ತೆಗೆದ ತಕ್ಷಣ ಕೂಡ ನೀವು ಝೂಮ್ ಮಾಡಿ ನೋಡಿದ್ರು ಕೂಡ ಫುಲ್ ಕಲರ್ಫುಲ್ ಇದೆ. ವಿಡಿಯೋಗ್ರಾಫಿನಲ್ಲಿ ಕೂಡ ಅಷ್ಟೇ, ನೀವು ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕಾದ್ರೆ ಫುಲ್ HDR ಕಂಟೆಂಟ್ ನೋಡ್ಕೋಬಹುದು. ಇಷ್ಟೇ ಅಲ್ಲದೆ ಇದು 10 bit ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ತುಂಬಾ ಶಾರ್ಪ್ನೆಸ್ ಮತ್ತು ಕಲರ್ಸ್ಗಳು, ಅಕ್ಯುರೇಸಿ, ಇದು ಟಚ್ ರೆಸ್ಪಾನ್ಸ್ ಆಗಿರಲಿ, ಫೀಲ್ ಆಗಿರಲಿ, ಸೈಡ್ ವಿವಿಂಗ್ ಆಂಗಲ್ಸ್ಗಳಿಂದ ಕೂಡ ಪರ್ಫೆಕ್ಟ್ ಕಲರ್ಸ್ಗಳನ್ನ ತೊಗೊಂಡು ಬರುತ್ತೆ. ಮತ್ತು ನಿಮಗೆ ಇಲ್ಲಿ ಆರ್ಮರ್ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಅಷ್ಟೊಂದು ಈಸಿಯಾಗಿ ನಿಮ್ಮ ಫೋನ್ಗೆ ಸ್ಕ್ರಾಚಸ್ಗಳು ಬೀಳಲ್ಲ. ಮತ್ತು ಕಾರ್ಡ್ ಕವರ್ ಇರೋದ್ರಿಂದ ಫುಲ್ ಎಡ್ಜ್ ಟು ಎಡ್ಜ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ನ ನೀವು ತಗೋಬಹುದು. ಓವರ್ ಆಲ್ ಇಲ್ಲಿ ಅಲ್ಟ್ರಾಸಾನಿಕ್ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ಎಲ್ಲ ಫೋನ್ಸ್ಗಳಲ್ಲಿ ಲೈಕ್ ಆಲ್ಮೋಸ್ಟ್ ಕೆಳಗಡೆ ಈ ರೀತಿ ಕೊಟ್ಟಿರ್ತಾರೆ, ಬಟ್ ಇದಕ್ಕೆ ಮಧ್ಯದಲ್ಲಿದೆ. ಒನ್ ಹ್ಯಾಂಡಲ್ಲಿ ನೀವು ಆರಾಮಾಗಿ ಎಷ್ಟು ನೋಡ್ಕೋಬಹುದು. ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗಳಲ್ಲಿ ಅನ್ಲಾಕ್ ಆಗುತ್ತೆ. ಜೊತೆಗೆ ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳಿದೆ. ಒಂದ್ಸತಿ ನಿಮಗೆ ಆಡಿಯೋ ಕ್ವಾಲಿಟಿ ಕೂಡ ತೋರಿಸ್ತೀನಿ ನಾನು.
ಎಸ್ ಹೀಗಾಗಿ ತುಂಬ ಸಾಂಗ್ಸ್‌ಗಳನ್ನ ಕೇಳಿದೀನಿ ಗುರು. ಲಾಸ್ಟ್ 10-20 ಡೇಸ್‌ದಲ್ಲಿ ಮೂವಿ ನೋಡಿದೀನಿ, ನೆಟ್‌ಫ್ಲಿಕ್ಸ್ ಲೈವ್ ಯೂಸ್ ಮಾಡಿದೀನಿ. ಸಖತ್ ಕ್ಲಾರಿಟಿ, ಕಲರ್‌ಫುಲ್ ಸಖತ್ ಅನ್ಸು. ಮತ್ತೆ ಮಲ್ಟಿಮೀಡಿಯಾ ಎಕ್ಸ್‌ಪೀರಿಯನ್ಸ್ ಒಂದಿಗೆ ಈ ಫೋನ್ನ ಡಿಸೈನಲ್ಲಿ ನಿಮ್ಗೆ ಯಾವುದೇ ಕಂಜೂಸಿ, ಕಮ್ಮಿ ಮತ್ತು ಪ್ರೀಮಿಯಮ್‌ನೆಸ್ ಅನಿಸ್ತಿಲ್ಲ. ಈ ರೀತಿ ಏನೂ ಇಲ್ಲ. ಇಂಜಿನಿಯರ್ಸ್ ಇಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ಟು ಫೋನ್ನ ಬಿಲ್ಡ್ ಕೂಡ ಮಾಡಿದ್ರೆ ಮತ್ತು ಆ ರೀತಿ ಡಿಸೈನ್ ಕೂಡ ಈ ಫೋನಲ್ಲಿ ತಗೊಂಬಂದಿದ್ದಾರೆ. ಇನ್ನು ನೆಕ್ಸ್ಟ್ ಈ ಫೋನಿಂದ ಪರ್ಫಾರ್ಮೆನ್ಸ್ ಕೂತಿದ್ರೆ ಲಾಸ್ಟ್ 10 ಡೇಸಲ್ಲಿ ನಾನು ಜಾಸ್ತಿ ಇದರಲ್ಲಿ ಕ್ಯಾಮ್ರಾನೇ ಯೂಸ್ ಮಾಡಿದ್ದೀನಿ, ವಿಡಿಯೋಗ್ರಫಿನೇ ಯೂಸ್ ಮಾಡಿದ್ದೀನಿ. ಇದನ್ನ ಬಿಟ್ಟರೆ ಮಲ್ಟಿಮೀಡಿಯಾಗೆ ಈ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್‌ಗಳು ಮತ್ತೆ ನಾನು ಸ್ಪೆಷಲಿ ಗೇಮಿಂಗಲ್ಲಿ ಒಂದು 3-4 ಸರ್ತಿ ಅಷ್ಟೇ ಆಟ ಆಡಿದ್ದೀನಿ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇಲ್ಲಿ ಲೇಟೆಸ್ಟ್ ಇದು ವರ್ಲ್ಡ್ಸ್‌ನ ಫಸ್ಟ್ ಡೈಮೆನ್ಸಿಟಿ 9400 ಚಿಪ್ ಇರುವಂಥ ಚೈನೀಸ್ ಫೋನ್ ಇದಾಗಿತ್ತು. ಸೊ ಇದರಲ್ಲಿ ನಾನು ಬಂದ ತಕ್ಷಣ ಅಂತುತು ಸ್ಕೋರ್ ಟೆಸ್ಟ್ ಮಾಡಿದೆ. ಬ್ರ್ಯಾಂಡ್ ಎಲ್ಲ ಲೈಕ್ 27 ಲಕ್ಷ 28 ಲಕ್ಷ ಅಂತ ಹೈಲೈಟ್ ಮಾಡಿತ್ತು. ಬಟ್ ನನ್ನ ಹತ್ರ ಇಲ್ಲಿ ಕೇವಲ 24 ಲಕ್ಷ ಅಂತುತು ಸ್ಕೋರ್ ಬಂತು. ಜೊತೆಗೆ ಇದರಲ್ಲಿ 2ನೇ ಚಿಪ್ಸೆಟ್ ಕೂಡ ಇದೆ. ಅದು ಲೈಕ್ ಈ V3+ ಇಮೇಜಿಂಗ್ ಚಿಪ್ಸೆಟ್‌ನ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾನು ಇವ್ರದ್ದೇ ಆದ ಸಬ್ ಬ್ರ್ಯಾಂಡ್ ಈ ಐಕ್ಯೂ 13 ಜೊತೆ ಕಂಪೇರ್ ಮಾಡಿದ್ರೆ ಸೇಮ್ ಚಿಪ್ಸೆಟ್ ಇದೆ. ಇಲ್ಲಿ ಎಕ್ಸ್ಟ್ರಾ ಒಂದು ಕ್ಯೂಟು ಅಂತ ಗೇಮಿಂಗ್ ಡೆಡಿಕೇಟೆಡ್ ಚಿಪ್ಸೆಟ್‌ನ ಕೊಟ್ಟಿದ್ದಾರೆ. ಸೊ ಆ ಫೋನು 50,000 ಲಾಂಚ್ ಆಗಿತ್ತು. ಅದರಲ್ಲಿ 28 ಲಕ್ಷ ಅಂತೂ ಸ್ಕೋರ್ ಬಂತಿದೆ. ಬಟ್ ವಿವೋ ಏನ್ ಹೇಳುತ್ತೆ, ನಾವು ಡೆಡಿಕೇಟೆಡ್ಲಿ ಕ್ಯಾಮ್ರಾಗೋಸ್ಕರನೇ ಫೋನ್ನ ಬಿಲ್ಡ್ ಮಾಡಿದ್ವಿ ಮತ್ತು ಐಕ್ಯೂನವರು ಸ್ಪೆಷಲಿ ಗೇಮಿಂಗ್ಗೋಸ್ಕರನೇ ಅಂತ ಹೇಳಿ. ಸೊ ಈ ಒಂದು ಚೇಂಜಸ್ನ ನಾವು ನೋಡ್ತಾ ಇರ್ಬೋದು. ಬಟ್ ಸ್ಟಿಲ್ ನಾನು ಈ ಫೋನಲ್ಲಿ ಕೂಡ ಗೇಮ್ ಪ್ಲೇನ ಲೈವ್ ಆಗೆಲ್ಲ ಟೆಸ್ಟ್ ಮಾಡಿದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಇದ್ರಂತ ಜೈರೋಸ್ಕೋಪಿ ಆಗಲಿ, ಮೂವ್ಮೆಂಟ್ಸ್ಗಳು, ಬುಲೆಟ್ಸ್ಗಳು ಮತ್ತೆ ಟಚ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಸ್ಪೆಷಲಿ ಗೇಮಿಂಗ್ ಮೋಡಲ್ ಮತ್ತೆ ಇನ್ನಷ್ಟು ನೀವು ಕಸ್ಟಮೈಸ್ ಸೆಟ್ಟಿಂಗ್ ಮಾಡಿಕೊಂಡು ಇದರಲ್ಲಿ ಅಲ್ಟ್ರಾ HDR ಸೆಟ್ಟಿಂಗ್ಸ್ ಅಲ್ಲಿ ಕೂಡ ನೀವು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ತಗೋಬಹುದು. ಸೊ ಇಲ್ಲಿ ಎಕ್ಸ್ಟ್ರೀಮ್ಲಿ ಯಾವುದೇ ಹೈ ಎಂಡ್ ಗೇಮ್ಸ್ಗಳನ್ನ ಆರಾಮಾಗಿ ಈ ಫೋನ್ ಹ್ಯಾಂಡಲ್ ಮಾಡುತ್ತೆ ಮತ್ತು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತಗೊಳುತ್ತೆ. ಸೊ ಇಲ್ಲಿ ಒಳ್ಳೆ ಆಪ್ಷನ್ ಒಂದಿಗೆ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಈ ಬಜೆಟಲ್ಲಿ ಕ್ಯಾಮ್ರಾ ಜೊತೆಗೆ ಈ ನಾವು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ನೋಡಿದ್ವಿ ನೋಡಿ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿಬಿಟ್ಟು ಆಲ್ಮೋಸ್ಟ್ 40% ಅಪ್ಗ್ರೇಡ್ ಆಗಿಬಿಟ್ಟು ಈ ಚಿಪ್ಸೆಟ್ನ ತಗೊಂಡ್ಬಂತಾರೆ. ನಿಜವಾಗ್ಲೂ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಬಾಕಿ 17 5G ಬ್ಯಾಂಡ್ಸ್ಗಳನ್ನ ಕೊಡ್ತಿದ್ರೆ ಆಲ್ಮೋಸ್ಟ್ ಎಲ್ಲ ಸೆನ್ಸಸ್ಗಳು ಈ ಫೋನಲ್ಲಿ ನೋಡಕ್ಕೆ ಸಿಗುತ್ತೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ಕಂಜೂಸಿ ಇಲ್ಲ. ಇಲ್ಲಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದೆ ವಿವೋ. ಇನ್ನು ಯಾವಾಗ ಸಾಫ್ಟ್ವೇರ್ ಸ್ಟೋರೇಜ್ ಮತ್ತು AI ಹೋಗ್ತೀವಿ, ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ಒಂದಿಗೆ ಈ ಫನ್ ಟಚ್ OS 15 ಕೊಡ್ತಿದ್ದಾರೆ. ಇಲ್ಲಿ ಅಲ್ಲಿ ಬ್ಲಾಡ್ವೇರ್ಸ್ಗಳು ಅಂತ ಅಪ್ಲಿಕೇಶನ್ಸ್ಗಳು ನೋಡಕ್ಕೆ ಸಿಗಲ್ಲ. ತುಂಬಾ ಕ್ಲೀನ್ ಮತ್ತು ಸಾಫ್ಟ್ ಆಗಿರುವಂಥ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡ್ತಿರುವಂಥ ಹೊಸ OS ಎಕ್ಸ್ಪೀರಿಯನ್ಸ್ ತಗೋತಾ ಇದ್ವಿ. ಮತ್ತೆ ಇಲ್ಲಿ 3+5 ಇಯರ್ಸ್ನ ಅಪ್ಡೇಟ್ ಗ್ಯಾರಂಟಿ ಏನೋ ವಿವೋನವರು ಕೊಡ್ತಾ ಇದ್ದಾರೆ. ಬಾಕಿ ಇಲ್ಲಿ ನಿಮಗೆ ತುಂಬಾ AI ಫೀಚರ್ಸ್ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಆನ್ ಟ್ರಾನ್ಸ್ಲೇಷನ್ ಆಗಿರಲಿ ಅಥವಾ AI ಟ್ರಾನ್ಸ್ಲೇಷನ್ ಆಗಿರಲಿ, AI ಅಸಿಸ್ಟ್ ಆಗಿರಲಿ, AI ನೋಟ್ಸ್ ಮತ್ತು ಸರ್ಕಲ್ ಟು ಸರ್ಚ್ ಕೂಡ ಈ ಫೋನಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ಇನ್ನು ಸೆಕ್ಯೂರಿಟಿ ಕೂಡ ಅಷ್ಟೇ ನಿಮಗೆ ಇನ್ ಸ್ಕ್ರೀನ್ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಇದೆ. ಕ್ವಿಕ್ ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗ್ತಿರುವಂತಹ ಈ ಫೇಸ್ ID ಕೂಡ ನೋಡ್ತಾ ಇದ್ವಿ. ಮತ್ತೆ ಡೆಡಿಕೇಟೆಡ್ ನಿಮಗೆ ಇಲ್ಲಿ ಈ ಸೆಕ್ಯೂರಿಟಿ ಚಿಪ್ಗೋಸ್ಕರ ರಿಮೋಟ್ ಲಾಕ್ ಆಗಿರಲಿ, ಡೇಟಾ ಪ್ರೊಟೆಕ್ಷನ್, ಇನ್ನಿತರ ಬೇರೆ ಬೇರೆ ಸೆಕ್ಯೂರಿಟಿ ಬಗ್ಗೆ ಕೂಡ ಸ್ಯಾಮ್ಸಂಗ್ ತರನೇ ವಿವೋನವರು ಕೂಡ ನಿಮ್ಮ ಸೆಕ್ಯೂರಿಟಿ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಬಾಕಿ ವೈಫೈ 7 ಆಗಲಿ, ಬ್ಲೂಟೂತ್ 5.4 ಈ ಎಲ್ಲ ಬೇರೆ ಬೇರೆ ಫೋನ್ಸ್ಗಳಲ್ಲಿ ನಾವು ಈ ಫೀಚರ್ ನೋಡಿದ್ವಿ. ಇಲ್ಲೇನು ಜಾಸ್ತಿ ಹೈಲೈಟ್ ಮಾಡೋಂಗಿಲ್ಲ. ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಮತ್ತು ಕ್ಯಾಮರಾದಲ್ಲಿ ಕೂಡ ಈ ಫೋನ್ನ ಫೋಕಸ್ ಮಾಡಿಬಿಟ್ಟು ವಿವೋನವರು ಫ್ಲಾಗ್ಶಿಪ್ ಲೆವೆಲ್ ಪ್ರೈಸ್ ಕೊಡ್ತಾ ಇದ್ಮೇಲೆ ಫ್ಲಾಗ್ಶಿಪ್ ಫೀಚರ್ಸ್ನ ಆ ಪ್ರೈಸ್ ರೇಂಜ್ಗೆ ಆ್ಯಡ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಕೂಡ ಯಾವುದೇ ಕಂಜೂಸಿಲ್ಲ. ನಾನು ಇಲ್ಲಿ ಕೂಡ ಹ್ಯಾಪಿ ಇದೀನಿ. ಇನ್ನು ನೆಕ್ಸ್ಟ್ ಈ ಫೋನ್ ಅಂತ ಅದ್ಭುತ ಬೆಂಕಿ ಮತ್ತು ಮೇನ್ ಹೈಲೈಟೆಡ್ ಪಾಡಪ್ಪ ಅಂದಿರುವಂಥ ಕ್ಯಾಮ್ರಾ. ಎಷ್ಟು ನಾನು ಇದರಲ್ಲಿ ಹೆವಿ ಅಂದರೆ ಹೆವಿ ನನ್ನ ವಿವೋ ಎಕ್ಸೈಸ್ ಅಂತ ಕ್ಯಾಮ್ರಾ ಟೆಸ್ಟ್ ಮಾಡೋಕ್ಕೆ ನಾನು ತುಂಬ ಸೂಪರ್ ಡೂಪರ್ ಆಗಿರ್ತೀನಿ. ಟ್ರಸ್ಟ್ ಮೀ, ನಾನು ತುಂಬ ಡಿಫ್ರೆಂಟ್ ಕಂಡೀಷನಲ್ಲಿ ಇದೆಲ್ಲ ಫೋಟೋನ ಟೆಸ್ಟ್ ಮಾಡಿದ್ದೀನಿ. ಮತ್ತು ಲಾಸ್ಟ್ 10 ಡೇಸಲ್ಲಿ ನಾನು ದಿನಾಲು ಇದರಲ್ಲಿ ಒಂದು 10-15 ಫೋಟೋ ತೆಗ್ದಿಲ್ಲ ಅನ್ನೋಂಗಿಲ್ಲ. ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಿದ್ದೀನಿ, ಫೋಟೋಸ್ ತೆಗೆದಿದ್ದೀನಿ. ನಿಮಗೆಲ್ಲ ಒನ್ ಬೈ ಒನ್ ನನ್ನ ಸ್ಕ್ರೀನ್ ಮೇಲೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದೇ ಮಾತು ಹೇಳಬೇಕಪ್ಪ ಅಂದರೆ ಇದಕ್ಕಿಂತ ಬೆಸ್ಟ್ ಕ್ಯಾಮ್ರಾ ಫೋನ್ ಸದ್ಯಕ್ಕೆ ನಿಮ್ಗೆ ಯಾವುದು ನೋಡೋಕ್ಕೆ ಸಿಗಲ್ಲ. ಸದ್ಯದ ಮಾರ್ಕೆಟಲ್ಲಿ ಇನ್ನೂ S25 ಅಲ್ಟ್ರಾ ಬಂದು ಇದನ್ನ ಹಿಂದೆ ಹಾಕ್ಬೋದು, ಅಥವಾ iPhone 17 Pro ಕೂಡ ಬರ್ಬೋದು, ಗೂಗಲ್ ಪಿಕ್ಸೆಲ್ 10 ಕೂಡ ಬರ್ಬೋದು. ಬಟ್ ಸದ್ಯಕ್ಕೆ ಒನ್ ಆಫ್ ದ ಬೆಸ್ಟ್ ಮತ್ತು ಬೆಂಕಿ ಕ್ಯಾಮ್ರಾ ಫೋನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರಲ್ಲಿ ಮೇನ್ 50 ಮೆಗಾ ಪಿಕ್ಸೆಲ್ನ ಸೋನಿ ಲಿಡಿಯಾ 818 ಸೆನ್ಸರ್ ಕೊಡ್ತಿದ್ದಾರೆ. 50 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ಹೊಡೆದು ಸ್ಯಾಮ್ಸಂಗ್ JN1 ಸೆನ್ಸರ್ ಇದೆ ಮತ್ತು 200 ಮೆಗಾ ಪಿಕ್ಸೆಲ್ನ Zeiss APU ಟೆಲಿಫೋಟೋ ಲೆನ್ಸ್, ಅದು ಸ್ಯಾಮ್ಸಂಗ್ HP9 ಸೆನ್ಸರ್ ಅಂತ ಇದೆ. ಮತ್ತು ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಎಸ್ಪೆಷಲಿ ವಿವೋನವರು ತಮ್ಮ ಇಮೇಜ್ ಪ್ರೊಸೆಸಿಂಗ್ ಮತ್ತು ನೈಟೋಗ್ರಾಫಿನ ಬೂಸ್ಟ್ ಮಾಡೋಕ್ಕೆ, ಒಳ್ಳೆ ಕ್ವಾಲಿಟಿ ಫೋಟೋಸ್ಗಳು ಕೊಡೋಕ್ಕೆ ಮತ್ತು ಇಮೇಜ್ ಪ್ರೊಸೆಸಿಂಗ್ ಸಲುವಾಗಿ V3+ ಇಮೇಜಿಂಗ್ ಚಿಪ್ಸೆಟ್ ಅಂತ ಸ್ಪೆಷಲಿ ಕ್ಯಾಮ್ರಾಗೋಸ್ಕರ ಏನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಫೋಟೋಸ್ಗಳು ಬರುತ್ತೆ. ಸೊ ಒಂದೊಂದು ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಫೋಟೋಸ್ಗಳನ್ನ ನೋಡ್ಕೋಬಹುದು. ನಾರ್ಮಲ್ ಕಂಡೀಷನ್ ಅಲ್ಲಿ 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಇಂದ ತೆಗೆದಿರುವಂತಹ ಫೋಟೋಗಳು ಸಖತ್ ಕ್ಲಾರಿಟಿ, ಕಲರ್ಫುಲ್ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಇಲ್ಲಿ ನಾನು ಲೈವ್ ಆಗಿ ಮುಟ್ಬೋದು. ಈ 100x ಝೂಮ್ನ ತೋರಿಸ್ತೀನಿ. ಕ್ರೇಜಿ ಝೂಮ್ ಆಗೋದು ನೋಡ್ಕೋಬಹುದು. ಓ ಮೈ ಗಾಡ್, ಏನು ಝೂಮ್ ಇದೆ ಗುರು. ನಾನು ಫೋಟೋನ ಕ್ಯಾಪ್ಚರ್ ಮಾಡ್ತಿದ್ದೀನಾಗ. ಓ ಮೈ ಗಾಡ್, ಎಸ್ ಈ ಫೋಟೋ ಕೂಡ ನೋಡ್ಕೋಬಹುದು. ಎಷ್ಟೊಂದು ಕ್ಲಾರಿಟಿ ಮತ್ತು ಕಾಣಿಸ್ತಾ ಇದೆ. ಕಣ್ಣಿಗೆ ಕಾಣಿಸಲ್ಲ, ಬಟ್ ಕ್ಯಾಮ್ರಾ ನಮ್ಗೆ ತೋರಿಸ್ತಾ ಇದೆ. ಬಾಕಿ ನೀವು ಮ್ಯಾಕ್ರೋ ಶೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಈ ಫೋಟೋಸ್ ನೋಡಿ, ನಿಮಗಿದು ಈ ಕ್ಯಾಮ್ರಲ್ಲಿ ತೆಗೆದಿ ಅಂತ ಅನ್ಸುತ್ತಾ? ಈ ಮ್ಯಾಕ್ರೋ ಮೋಡ್ ಬಿಟ್ಟು ನೀವು 10x ಝೂಮ್ ಮಾಡಿ ರೀತಿ
ಫೋಟೋಸ್ಗಳು ತೆಗಿಬೋದು. ಈ ನೋಡಿ ಈ ಏನು ಕಾಣಿಸ್ತಾ ಇದೆ ಫೋಟೋ ನನಗೆ ನಂಬಕ್ಕಾಗ್ತಿಲ್ಲ. ಆ ರೇಂಜ್‌ಗೆ ಕ್ಲಾರಿಟಿ ಬರ್ತದೆ. ನೆಕ್ಸ್ಟ್ ಲೆವೆಲ್ ಫೋಟೋಸ್‌ಗಳು ತೆಗಿಬೋದು. ಇನ್ನು ಪೋರ್ಟ್ರೇಟ್‌ಗೆ ಬಂದ್ವಿ ಅಂತಂದ್ರೆ ಇಲ್ಲಿ ನಿಮಗೆ ನ್ಯಾಚುರಲ್ ಮತ್ತು ಕ್ಲಾಸಿಕ್ ಅಂತ ಒಂದು ಆಪ್ಷನ್ ಇದೆ. ಇನ್ನೊಂದು ನಾನ್ ಮೋಡ್ ಅಂತ ಇದೆ. ಇದು ಕಲರ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇದೆ. ಬಾಕಿ ಫೋಟೋಸ್‌ಗಳು ನೋಡ್ಕೋಬೋದು. ಎಡ್ಜ್ ಕಟ್ಟಿಂಗ್ ಆಗಿರಲಿ, ಬ್ಲರ್ಸ್ ಆಗಿರಲಿ, ಯಾವ ರೀತಿ ಪರ್ಫೆಕ್ಟ್ ಫೋಟೋಸ್‌ಗಳನ್ನ ಕೊಡುತ್ತಂತ. ಇಷ್ಟೆಲ್ಲ ಇದರಲ್ಲಿ ಇವ್ರದ್ದು ವಿವೋನವ್ರದ್ದು ಲೈಕ್ ಡಿಫರೆಂಟ್ ಫೆಸ್ಟಿವಲ್ ಫೋಟೋ ಅದು ಇದು ಅಂತ ಡಿಫರೆಂಟ್ ಪೋರ್ಟ್ರೇಟ್ ಮೋಡ್ಸ್ಗಳಿದೆ. ಇದರಲ್ಲಿ ಬಯೋತಾರ್ಲಿ ಫೋಟೋಸ್ ತೆಗೆದಾಗ ಈ ರೀತಿ ರೌಂಡ್ ಬ್ಲರ್ ಆಗುತ್ತೆ. ಬಿ ಸ್ಪೀಡ್ ಮೋಡಲ್ಲಿ ಈ ರೀತಿ ಸಿಗುತ್ತೆ. ಸೋನಾರ್ನಲ್ಲಿ ಈ ರೀತಿ ಬ್ಲರ್ ಆಗುತ್ತೆ. ಇನ್ನಿತರ ತುಂಬಾ ಡಿಫರೆಂಟ್ ಬೇರೆ ಪೋರ್ಟ್ರೇಟ್ ಆಪ್ಷನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ವಿವೋ ಮೇನ್ ಹೈಲೈಟ್ ಮಾಡ್ತಿರೋದು ಈ 200 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ನೋಡಿ ಇದೆ. ಪೋರ್ಟ್ರೇಟ್ ಅಲ್ಲಿ ಲೈಕ್ ಡಿಫರೆಂಟ್ ಫೋಕಲ್ ಅಂತ ನೀವು ಒಳ್ಳೆ ಫೋಟೋಗಳನ್ನ ತೆಗಿಬಹುದು. ಸೊ ಇಲ್ಲಿ ನೋಡ್ಕೋಬಹುದು ನೀವು 23mm ನಲ್ಲಿ ನಾನು ಝೂಮ್ ಮಾಡಿಬಿಟ್ಟು ಈ ಪೋರ್ಟ್ರೇಟ್ ಫೋಟೋನ ತೆಗೆದಿದ್ದೀನಿ. ಈ ರೀತಿ ಇದೆ. 35mm ನೋಡ್ಕೋಬಹುದು, 55mm ನೋಡ್ಕೋಬಹುದು, 85mm ನೋಡ್ಕೋಬಹುದು, even 135mm ನ ಕೂಡ ಝೂಮ್ ಮಾಡಿ ಫೋಟೋಗಳನ್ನ ತೆಗಿಬಹುದು. ಯಾವ ರೇಂಜ್ ಬ್ಲರ್ ಆಗ್ತಿದೆ ನೋಡ್ಕೋಬಹುದು. DSLR ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಕಾಣಿಸ್ತದೆ. ಬ್ಲರ್ ಸ್ವಲ್ಪ ಹತ್ರ ಝೂಮ್ ಮಾಡ್ಕೊಂಡಾಗ ಎಡ್ಜ್ ಕಟ್ಟಿಂಗ್ ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಮಾಡ್ತಿದೆ ಅಂತ. ನನಗಂತೂ ನೆಕ್ಸ್ಟ್ ಲೆವೆಲ್ ಫೋಟೋಸ್ಗಳು ಈ ಪೋರ್ಟ್ರೇಟ್ ಫೋಟೋಸ್ಗಳು ಸಾಕಾಗಿ ಇಷ್ಟ ಆಯ್ತು. ಇದಕ್ಕಿಂತ ಮ್ಯಾಕ್ರೋ ಒಂದಿಗೆ ನನ್ನ ಫೋಟೋದಲ್ಲಿ ತುಂಬಾ ಹ್ಯಾಪಿ ಇದ್ದೀನಿ. ಜೊತೆಗೆ ಇದರಲ್ಲಿ ನಿಮಗೆ ಲ್ಯಾಂಡ್ಸ್ಕೇಪ್ ನೋಡುತ್ತಾ ಇದೆ. ಸೊ ಈ ಫೋಟೋಗಳು ಕೂಡ ನೆಕ್ಸ್ಟ್ ಲೆವೆಲ್ ಬರುತ್ತೆ ಗುರು. ಏನು ಕ್ಲಾರಿಟಿ ಕಲರ್ಸ್ಗಳು ಈ ಫೋಟೋ ಸ್ಯಾಂಪಲ್ಸ್ ನೋಡ್ಕೊಂಡು ಅರ್ಥ ಮಾಡ್ಕೋಬಹುದು. ಬಾಕಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ನೋಡ್ಕೋಬಹುದು. ಇಲ್ಲಿ ಸ್ಕಿನ್ ಟೋನ್ ಮತ್ತು ಜಸ್ಟ್ ಕಲರ್ಸ್ನ ಅಬ್ಸರ್ವ್ ಮಾಡಿ ಎಷ್ಟೊಂದು ನ್ಯಾಚುರಲ್ ಆಗಿರುವಂಥ ಕಲರ್ಸ್ಗಳು ಮತ್ತೆ ಸ್ಕಿನ್ ಎಷ್ಟೊಂದು ಚೆನ್ನಾಗಿದ್ದು ಮ್ಯಾನೇಜ್ ಮಾಡ್ತಾ ಇದೆ. ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಫೋಟೋ ತೆಗಿಬೇಕಾದ್ರೆ ಬರುತ್ತೆ. ಇಮೇಜ್ ಪ್ರೊಸೆಸಿಂಗ್ ಆದ ತಕ್ಷಣ ನಿಮ್ಮ ಫೇಸ್ನ ತುಂಬಾ ಕ್ಲಿಯರ್ ಮಾಡುತ್ತೆ ಮತ್ತು ಬ್ಯಾಕ್ಗ್ರೌಂಡ್ನ ಕಲರ್ ಕೂಡ ತುಂಬಾ ಸಖತ್ತಾಗಿ ಅಡ್ಜಸ್ಟ್ ಮಾಡುತ್ತೆ. ಸೊ ಸೆಲ್ಫಿ ಕ್ಯಾಮ್ರಾ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಯಾವಾಗ ಇರುವಂಥ ವಿಡಿಯೋ ಕ್ವಾಲಿಟಿ ಹೋಗ್ತೀವಿ, ಟ್ರಸ್ಟ್ ಮೀ ನಾನು ಇದರಲ್ಲಿ ಹೆವಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಾರ್ಮಲಿ ನೀವು ಇದರಲ್ಲಿ 8K 30 FPS ರಿಯರ್ ಕ್ಯಾಮ್ರಾ ವಿಡಿಯೋ ಮಾಡ್ಕೋಬಹುದು. ಸದ್ಯಕ್ಕೆ ನಾನು 8K ಅಂತ ತೋರ್ಸೋಕ್ಕಾಗಲ್ಲ, ಬಟ್ 4K 60 FPS ನ ಈ ವಿಡಿಯೋ ಸ್ಯಾಂಪಲ್ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಅದು 4K 120 FPS ರೆಕಾರ್ಡ್ ಆಗ್ತದೆ. ಸೊ ಇವಾಗ ನಾನು ನೆರಳಲ್ಲಿ ಬಂದೆ. ಸೊ ಈ ರೀತಿ ಅಂತ ಸ್ಟೆಬಿಲೈಸೇಷನ್ ಫ್ರಂಟ್ ಅಲ್ಲಿ ಕೂಡ ಅಷ್ಟೇ ನೀವು 4K 60 FPS ರೆಕಾರ್ಡ್ ಮಾಡಬಹುದು. ಎಸ್ಪೆಷಲಿ ಬ್ಲಾಗರ್ಸ್ ಗೆ ತುಂಬಾ ಯೂಸ್ಫುಲ್ ಇದೆ. ಸೊ ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡಿ. ರೈಟರ್ ಅಂತ ಅನ್ಸುತ್ತೆ, ಬಟ್ ನೆರಳಲ್ಲಿ ಬಂದಾಗ ಮತ್ತು ಕಲರ್ ಮ್ಯಾನೇಜ್ಮೆಂಟ್ ಏನಿದೆ, ಬ್ರೈಟ್ನೆಸ್ ಮ್ಯಾನೇಜ್ಮೆಂಟ್ ಇದಾಗಲೂ ಸಖತ್ತಾಗಿದೆ. ಆದ್ರೆ ಇದಕ್ಕಿಂತ ಬೆಸ್ಟ್ ಪಾರ್ಟ್ ಮತ್ತು ನಾನು ಸೂಪರ್ಲಿ ಹ್ಯಾಪಿ ಇರೋದಪ್ಪ ಅಂದ್ರೆ ಅಂತ ಸ್ಪೆಷಲಿ ಪೋರ್ಟ್ರೇಟ್ ವಿಡಿಯೋ ಮೋಡ್ ನೆಕ್ಸ್ಟ್ ಲೆವೆಲ್ ಬರ್ತಿದ್ರು ಕ್ರೇಜಿ ಆಗಿದೆ. ಸದ್ಯಕ್ಕೆ ಈ ವಿಡಿಯೋ ಸ್ಯಾಂಪಲ್ ನೋಡ್ಕೊಳ್ಳಿ. ಸೊ ಎಸ್, ಮೊದಲಾಗಿ ನೀವು ಈ ಬ್ಲರ್ ಆಪ್ಷನ್ ನೋಡ್ಕೋಬಹುದು. ಎಷ್ಟೊಂದು ಕರೆಕ್ಟ್ ಆಗಿ DSLR ಲೆವೆಲ್ ಆಗ್ತದೆ ಮತ್ತು ನಿಮಗೆ ಕಲರ್ ಕರೆಕ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲಿ. ತುಂಬಾ ಕಲರ್ಸ್ ಗಳನ್ನ ಕೂಡ ಇದು ಸಿನಿಮ್ಯಾಟಿಕ್ ಮೋಡ್ ಅಲ್ಲೇ ನಿಮಗೆ ಎಡಿಟ್ ಮಾಡಿ ಈ ರೀತಿ ಕಲರ್ಸ್ ಗಳನ್ನ ತಗೊಂಡ್ ಬರುತ್ತೆ. ಬಟ್ ಕೆಲವೊಂದು ಟೈಮ್ ನೀವು ಹತ್ತಿರ ಝೂಮ್ ಮಾಡ್ತಾ ಹೋದಾಗ ಸ್ವಲ್ಪ ನಿಮ್ ಕಿವಿ ಎಡ್ಜ್ ಕಟ್ಟಿಂಗ್ ಏನಿದೆ ಇಲ್ಲಿ ಸ್ವಲ್ಪ ಇಶ್ಯೂ ಮತ್ತೆ ಲೈಕ್ ಬ್ಲರ್ ಫೀಲ್ ಅದನ್ನು ಕೊಡುತ್ತೆ. ಬಟ್ ಅದರ್ವೈಸ್ ನೀವು ಬೇರೆ ಕಂಡೀಷನ್ ನೀವು ನಾರ್ಮಲ್ ಆಗಿ ಸ್ಟೇಬಲ್ ಆಗಿದ್ಬಿಟ್ಟು ವಿಡಿಯೋ ಮಾಡ್ತಿದ್ರೆ, ಜಾಸ್ತಿ ಮೂವ್ಮೆಂಟ್ಸ್ಗಳು ಕೊಡ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ವಿಡಿಯೋ ಬರುತ್ತೆ ಗುರು. DSLRಗೂ ಏನು ಕಮ್ಮಿ ಇಲ್ಲ. ಈ ಕ್ಯಾಮ್ರಾ ಸಖತ್ ಇಂಪ್ರೆಸ್ ಇದೆ. ನಾನು ಈ ಪೋರ್ಟ್ರೇಟ್ ವಿಡಿಯೋಂದಿಗೆ ವಿವೋ ಫೋನ್ಸ್ಗಳಲ್ಲಿ ಜಾಸ್ತಿ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು, ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ನೋಡ್ಬೇಕೇನೋ ಆಸೆ ಹುಡ್ತಾ ಇದೆ. ಸೊ ಆ ರೇಂಜ್ಗೆ ಕೆಲಸ ಮಾಡಿದ್ರೆ ವಿವೋ. ನಾನು ಡೆಫಿನೆಟ್ಲಿ ಇಲ್ಲಿ ತುಂಬ ಹ್ಯಾಪಿ ಇದ್ದೀನಿ. ಅದರ್ವೈಸ್ ಇನ್ನು ಕ್ಯಾಮ್ರಾ ಬಗ್ಗೆ ಹೇಗಿದೆ, ಬೆಂಕಿ ಅದ್ಭುತ ಎಲ್ಲ ಒಳ್ಳೆ ಪಾಯಿಂಟ್ಸ್ಗಳಿದೆ. ನನಗೆ ಮೈನಸ್ ಪಾಯಿಂಟ್ ಇದರಲ್ಲಿ ತುಂಬ ಹುಡುಕಿದೆ. ಲೈಕ್ ಬಿಸಿ ಆಗತ್ತಾ, ಟೆಸ್ಟ್ ಮಾಡಬೇಕಾದ್ರೆ ಲ್ಯಾಗ್ ಆಗತ್ತಾ, ವಿಡಿಯೋನಲ್ಲಿ ಈ ರೀತಿ ಆಗತ್ತಾ, ನನಗೆ ಸ್ಟಿಲ್ ಇನ್ನೂವರೆಗೆ ಯಾವುದೇ ಪ್ರಾಬ್ಲಮ್ಸ್ ಇದರಲ್ಲಿ ಹೋಪ್ಫುಲಿ ಕಂಡಿಲ್ಲ. ಬಟ್ ಪೋರ್ಟ್ರೇಟ್ ವಿಡಿಯೋನಲ್ಲಿ ಒಂದು ಇಶ್ಯೂ ಆಯ್ತು, ಝೂಮ್ ಹತ್ರ ಹೋದಾಗೆ ಬ್ಲರ್ ಆಗುತ್ತೆ. ಅದರ್ವೈಸ್ ಫೋಟೋಗಳು ನೆಕ್ಸ್ಟ್ ಲೆವೆಲ್ ಬರುತ್ತೆ. ಕ್ವಾಲಿಟಿ ಸಖತ್ತಾಗಿದೆ, ಬೆಂಕಿ ಗುರು. ಬಟ್ ಒನ್ ಥಿಂಗ್, ನಾನು ಈ ಪ್ರೈಸ್ ರೇಂಜ್ಗೆ ಬೇರೆ ಫೋನ್ಸ್ಗಳ ಜೊತೆಗೆ ಇದಕ್ಕಿಂತ ಜಾಸ್ತಿ ಪ್ರೈಸ್ ಇರುವಂಥ iPhone 16 Pro ಜೊತೆ ಎಲ್ಲ ಕಂಪೇರ್ ಮಾಡಿದ್ರೆ ವಿವೋ X2 ಫೋನ್ಗಿಂತ iPhone 16 Pro Max ಅಲ್ಲಿ ಒಳ್ಳೆ ಕ್ವಾಲಿಟಿ ವಿಡಿಯೋ ಬರುತ್ತೆ. ಅಲ್ಲಿ ಸ್ಕಿನ್ ಟೋನ್ ಎಲ್ಲ ಚೆನ್ನಾಗಿ ಬರುತ್ತೆ, ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ. ಬಟ್ ಪೋರ್ಟ್ರೇಟ್ ವಿಡಿಯೋ ಅದಕ್ಕೂ ಈಕ್ವಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಗಜ ಅಂತ ಅನ್ನೋದಕ್ಕಿಂತ ಸ್ವಲ್ಪ ಚಿಕ್ಕ ಪುಟ್ಟ ಡಿಫ್ರೆನ್ಸ್ ಕಾಣ್ತೀವಿ. ಬಟ್ ಅದಕ್ಕೂ ಹೆವಿ ಟಕ್ಕರ್ ಇವತ್ತಿನ ನಾಳೆ ವಿವೋ ಕೊಡುತ್ತಂತ ನನಗೆ ಅನ್ಸುತ್ತೆ. ಹೋಪ್ಫುಲಿ ಫೋಟೋಗ್ರಫಿನಲ್ಲಿ ಐಫೋನ್ ಇದ್ರ ಮುಂದೆ ಏನೂ ಅಲ್ಲ ಆಯ್ತಾ. iPhone 16 Pro ಇಲ್ಲಿ ಅಥವಾ 17 Pro ಬಂದರೂ ಹೋಪ್ಫುಲಿ ಇದಕ್ಕೆ ನನಗೆ ಟಚ್ ಮಾಡುತ್ತೆ, ಇದಕ್ಕೆ ಕಾಂಪಿಟೇಟ್ ಕೊಡುತ್ತೆ ಅಂತ ಅನ್ಸಲ್ಲ. ಬಟ್ ವಿಡಿಯೋಗ್ರಾಫಿಗೆ ವಿವೋಕ್ಕಿಂತ iPhone 16 Pro ಸಖತ್ತಾಗಿದೆ. ಸೊ ಎರಡನ್ನ ನಾನು ಟೆಸ್ಟ್ ಕೂಡ ಮಾಡಿದ್ದೀನಿ. ಇದ್ರ ಬಗ್ಗೆ ಒಂದು ವಿಡಿಯೋ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕ್ಯಾಮ್ರಾದಲ್ಲಿ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡ್ತಾರೆ ವಿವೋ. ಎಸ್, ನಾನು ತುಂಬ ಹ್ಯಾಪಿ ಮತ್ತು ಎಕ್ಸೈಟೆಡ್ ಇದ್ದೀನಿ. ಇದು ಯಾವಾಗ ಇದ್ರಂತ ಬ್ಯಾಟ್ರಿಗೆ ಬರ್ತೀನಿ ನೋಡಿ. ಸದ್ಯಕ್ಕೆ ಈ ಹೊಸ ಡೈಮೆನ್ಸಿಟಿ ಚಿಪ್ಸೆಟ್ಗಳು ಮತ್ತು ಈ ಫ್ಲಾಗ್ಶಿಪ್ ಫೋನ್ಸ್ಗಳು ನೋಡ್ತಾ ಇದ್ದೀವಿ ನೋಡಿ. ಎಲ್ಲ ಫೋನ್ಸ್ಗಳು ಈ 3D ಸಿಲಿಕಾನ್ ಅನ್ನುವಂಥ ಒಂದು ಟೆಕ್ನಾಲಜಿ ಮಾಡಿಬಿಟ್ಟು ಕಮ್ಮಿ ಲೈಕ್ ಚಿಕ್ಕ ಸ್ಪೇಸಲ್ಲಿ ಕೂಡ ದೊಡ್ಡ ಬ್ಯಾಟ್ರಿ ಲೈಫ್ಗಳನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ 6000 mAh ಬ್ಯಾಟ್ರಿಯೊಂದಿಗೆ ವಿತ್ 90 ವ್ಯಾಟ್ ಪವರ್ ನಿಮಗೆ ವಿತ್ ಬಾಕ್ಸ್ ಒಂದಿಗೆ ಸಿಗ್ತಾ ಇದೆ. ಸೊ ಈ ಸ್ಮಾರ್ಟ್ ಫೋನ್ ನಿಮಗೆ 0 to 100% ಚಾರ್ಜ್ ಆಗೋಕ್ಕೆ 35 to 45 ಮಿನಿಟ್ಸಲ್ಲಿ ಇದು
ಫುಲ್ ಚಾರ್ಜ್ ಆಗುತ್ತೆ ಮತ್ತು 3nm ಚಿಪ್ಸೆಟ್ ಇರೋದ್ರಿಂದ ಇದೊಂದು ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ ಇದೆ. ಬಟ್ ನೀವು ಕ್ಯಾಮ್ರಾ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಅದರ್ವೈಸ್ ಗೇಮಿಂಗ್ ನಿಮ್ಗೆ ಯಾವುದೇ ಇಶ್ಯೂ ಇರಲ್ಲ. ಬಟ್ ಸ್ಟಿಲ್ ಈ ಕ್ಯಾಮ್ರಾ ಈ ಮಾಡ್ಯೂಲ್ಸ್ಗೆಲ್ಲ ಕೊಡ್ತೀರ ಅಂತಂದ್ರೆ ಡೆಫಿನೆಟ್ಲಿ 6000 ಬಿಗ್ಗರ್ ಪವರ್ ಬ್ಯಾಂಕ್ ಕೂಡ ಪವರ್ ಫುಲ್ ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಸೊ ಎಸ್, ಇದರಲ್ಲಿ ಬ್ಯಾಟ್ರಿ ಲೈಫ್ ಯೂಸೇಜಲ್ಲಿ ನನಗೂ ಯಾವುದೇ ಕನ್ಫ್ಯೂಷನ್ಸ್ ಅಂತ ಇಲ್ಲ, ಮತ್ತು ಬೇಗ ಡ್ರೈನ್ ಆಗೋದೇ ರೀತಿ ಇಲ್ಲ. ಬಟ್ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ನಿಮ್ಮ ಬ್ಯಾಟ್ರಿ ಖಾಲಿ ಆಗುತ್ತೆ ಅಷ್ಟೇ. ಬಾಕಿ ನಿಮಗೆ ವೈರ್ಲೆಸ್ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಆಗುತ್ತೆ ಮತ್ತು ರಿವರ್ಸ್ ಚಾರ್ಜಿಂಗ್ ಕೂಡ ಅದಕ್ಕೆ ಸಪೋರ್ಟ್ ಆಗುತ್ತೆ. ಇದು ಕೂಡ ಕಾಳಜಿ ವಹಿಸಿದೆ ಮತ್ತು ಫ್ಲಾಗ್ಶಿಪ್ ಫೋನ್ ಅಂದರೆ ಇಂಥ ಫೀಚರ್ಸ್ಗಳು ಬೇಕೇ ಬೇಕು. ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು, 94,000 ರೂಪಾಯಿ ಕೊಟ್ಟು ಏನಪ್ಪ ಈ ಫೋನ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಳ್ಬೋದು ಅಂತ ನೀವು ಕೇಳ್ತಿದ್ರೆ ಅಂದರೆ ಎಸ್, ನಾನು ಡೆಡಿಕೇಟೆಡ್ಲಿ ಕ್ಯಾಮ್ರಾ ಲವರ್ಸ್ ಇದನ್ನ ಫಾರ್ ಶೋರ್ ಇಷ್ಟಪಡ್ತೀರಾ. ನೀವು ಫೋನ್ ತೊಗೊಂಡಾದ್ಮೇಲೆ ಇದ್ರ ಮೇಲೆ ಫೋಟೋಸ್ ತೆಗೆದು ವಿಡಿಯೋ ಎಲ್ಲ ನೋಡಿದ್ರಿ ಅಂತಂದರೆ ಎಸ್, ನಿಮಗೆ ಇದು ತುಂಬ ಇಷ್ಟ ಆಗುತ್ತೆ. ಡೆಡಿಕೇಟ್ಲಿ ನನ್ನಂಥ ಕ್ಯಾಮ್ರಾಗೆ ಮೇನ್ ಫೋಕಸ್ ಮಾಡ್ತಾರೆ ನೋಡಿ, ಅಂಥವ್ರು ಇದನ್ನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಾಕಿ ಇದು 94,000 ರೂಪಾಯಿ ಲಾಂಚ್ ಆಗಿದೆ. ನಿಮಗೆ 10,000 ರೂಪಾಯಿ ಇನ್ಸ್ಟೆಂಟ್ಲಿ HDFC ಕಾರ್ಡಿಂದ ಆಫ್ ಕೂಡ ಆಗುತ್ತೆ. 9.5 ಸಮಥಿಂಗ್ ಆಫ್ ಆಗಿ 84,000 ರೂಪಾಯಿ ಸಿಗುತ್ತೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಇದೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಅದರ್ವೈಸ್ ವಿವೋ ಬ್ರ್ಯಾಂಡ್ ಇದೆ ಮತ್ತು ಉಳಿದಿರೋಂಥ ಎಲ್ಲ ನಾರ್ಮಲ್ ಫೀಚರ್ಸ್ ಮೇಲೆ ಕೂಡ ವಿವೋ ಫೋಕಸ್ ಮಾಡಿದ್ದಾರೆ. ಲೈಕ್ ನಿಮಗೆ ವೈಫೈ ಆಗಿರಲಿ, 17 5G ಬ್ಯಾಂಡ್ಸ್ಗಳು ಕೊಡ್ತಾ ಇದ್ದಾರೆ, ಎಲ್ಲ ಸೆನ್ಸರ್ಸ್ಗಳಿದೆ, ಕಾರ್ಡ್ ಕವರ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, 10 ಬೀಟ್ ಡಿಸ್ಪ್ಲೇ ಇದೆ. ಕ್ಯಾಮ್ರಾ ಮತ್ತು ಬ್ಯಾಟ್ರಿ ಪರ್ಫಾರ್ಮೆನ್ಸಲ್ಲಿ ಏನು ಕಮ್ಮಿ ಇದೆ ಅಂತ ಅನ್ಸೋದಿಲ್ಲ. ಸೊ ಡೆಫಿನೆಟ್ಲಿ 84,000 ರೂಪಾಯಿ ನನ್ನ ಪ್ರಕಾರ ಇದೊಂದು ಸದ್ಯಕ್ಕೆ ಬೆಸ್ಟ್ ಕ್ಯಾಮ್ರಾ ಕಿಲ್ಲರ್, ಫ್ಲಾಗ್ಶಿಪ್ ಕಿಲ್ಲರ್, ಪರ್ಫಾರ್ಮೆನ್ಸ್ ಕಿಲ್ಲರ್ ಅಂದ್ರಲ್ಲಿ ಯಾವುದೇ ಇಲ್ಲ. ಎಸ್, ನೀವು ಫೋನ್ನ ಆಪ್ಷನಾಗಿ ಇಟ್ಕೊಂಡು ತೊಗೊಳ್ಬೋದು. ಅದರ್ವೈಸ್ ನಿಮಗೆ ಲೈಕ್ ನನಗೆ ಕ್ಯಾಮ್ರಾಕ್ಕಿಂತ ವಿಡಿಯೋಗ್ರಫಿ ಜಾಸ್ತಿ ಫೋಕಸ್ ಮಾಡ್ತೀನಿ. ನನ್ನ ಫೋನಲ್ಲಿ ಕ್ಯಾಮ್ರಾನೇ ಬೆಸ್ಟ್ ಅನ್ನೋದಕ್ಕಿಂತ ನನಗೆ ಫೋಟೋಗ್ರಫಿಗಿಂತ ವಿಡಿಯೋಗ್ರಫಿ ಇಷ್ಟ ಇದೆ. ನಾನು ಲಾಗರ್ ಇದ್ದೀನಿ, ನಾನು ಕಂಟೆಂಟ್ ಮಾಡ್ತೀನಪ್ಪ ಅಂದರೆ ಈ ಫೋನ್ನ ಕೂಡ ನಾನು ಸ್ಟಿಲ್ ಸಜೆಸ್ಟ್ ಮಾಡ್ಬೋದು. ಬಟ್ ಐಫೋನಲ್ಲಿ ನಮಗೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡೋಕೆ ಸಿಗಲ್ಲ. ನೀವು ಎಡಿಟಿಂಗ್ ಕೂಡ ಇದನ್ನೇ ಯೂಸ್ ಮಾಡಿಕೊಂಡು ವಿಡಿಯೋ ಕೂಡ ಇದನ್ನೇ ಮಾಡ್ತೀನಿ ಅಂತಂದರೆ ಇದನ್ನ ತೊಗೊಳ್ಬೋದು. ಅದರ್ವೈಸ್ ನಿಮಗೆ 16 Pro Max ಕೂಡ ಸಖತ್ತಾಗಿರುವಂಥ ವಿಡಿಯೋ, ಸ್ಪೆಷಲಿ ವಿಡಿಯೋ ಕ್ವಾಲಿಟಿ ಅಷ್ಟೇ ಮಾಡುತ್ತೆ. ಮತ್ತು ಐಫೋನ್ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಗುರು? ನೀವು ಇದಕ್ಕೆ 84,000 ರೂಪಾಯಿ ಕೊಟ್ಟರೆ ಆಲ್ಮೋಸ್ಟ್ ನೀವು 16 Pro ತೊಗೊಳ್ಳೋಕ್ಕೆ 1,40,000 50,000 ಹತ್ತಿರ ಕೊಡಬೇಕಾಗುತ್ತೆ. ಸೊ ಇಲ್ಲಿ 60,000 ಅಂದರೆ ಹತ್ತಿರ 2 ಫೋನ್ಸ್ಗಳು ಬರುತ್ತೆ ಇಂಥದ್ದು. ಸೊ ಈ ಪ್ರೈಸ್ನೊಂದಿಗೆ ನಾನು ನಿಜವಾಗ್ಲೂ ಇದರೊಂದಿಗೆ ಹ್ಯಾಪಿ ಇದ್ದೀನಿ. ಸೊ ಕಣ್ಮುಚ್ಕೊಂಡು ವಿವೋ ಲವರ್ಸ್ ಈ ಫೋನ್ನ ತೊಗೊಳ್ಬೋದು. ಬಾಕಿ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ, ಪ್ರಾಮಾಣಿಕ ಅನಿಸಿಕೆ ಬಗ್ಗೆ, ಮತ್ತು ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಎಲ್ಲ ಇನ್ ಡೀಟೇಲ್ ವಿಷಯಗಳು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ರೆಡಿ ಗೈಸ್, ಸಿ ನೆಕ್ಸ್ಟ್ ಒನ್. ನಮಸ್ಕಾರ.